ಪುತ್ತೂರಿನ ಕಾವು ಸಮೀಪದ ಮಾಡನೂರು ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಇದರ ಶತಮಾನೋತ್ಸವ ಇಂದಿನಿಂದ ಆರಂಭಗೊಂಡಿದ್ದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಶತಮಾನೋತ್ಸವ ಸಂಭ್ರಮದಲ್ಲಿರುವ ಸಂಸ್ಥೆಯಲ್ಲಿ ಸುಮಾರು 360ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು, ಅರಬ್ಬಿ, ಇಂಗ್ಲಿಷ್, ಉರ್ದು, ಕನ್ನಡ, ಮಲಯಾಳಂ ಸೇರಿದಂತೆ ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಕೂಡ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಆಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಸಂಸ್ಥೆ ಇದಾಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನೇ ಇಟ್ಟಿದೆ. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಕಂಪ್ಯೂಟರ್ ಸೆಂಟರ್, ಲೈಬ್ರರಿ ಒಳಗೊಂಡ ಅತ್ಯಾಧುನಿಕ ಮಟ್ಟದ ವಿದ್ಯಾಭ್ಯಾಸವನ್ನ ನೀಡಲಾಗ್ತಾ ಇದೆ. ಇನ್ನು ವಾರ್ಷಿಕೋತ್ಸವದ ಅಂಗವಾಗಿ ಇಲ್ಲಿನ ವಿದ್ಯಾರ್ಥಿಗಳು ಸ್ವತಃ ತಾವೇ ಮಾಡಿದಂತಹ ಕೆಲವೊಂದು ವಿಜ್ಞಾನ ಕಲೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇನ್ನು ಇಂದಿನಿಂದ ಡಿಸೆಂಬರ್ 7ರವರೆಗೆ ನಡೆಯುವ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಸುಮಾರು 35 ವಿದ್ಯಾರ್ಥಿಗಳಿಗೆ ಹುದಾವಿ ಬಿರುದು ಪ್ರದಾನ ನಡೆಯಲಿದೆ. ಇನ್ನು ಈ ಬಗ್ಗೆ ಮಾಡನೂರು ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಅಧ್ಯಕ್ಷ ಬುಶ್ರಾ ಅಬ್ದುಲ್ ಅಜೀಜ್ ಮಾಧ್ಯಮದ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದು, ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 10,000 ಮನೆಗಳಿಗೆ ತೆರಳಿ ಆಮಂತ್ರಣವನ್ನ ನೀಡಿದ್ದು, ಗಣ್ಯಾತಿಗಣ್ಯರು ಆಗಮಿಸಲಿದ್ದಾರೆ. ಈ ಸಂಸ್ಥೆಗೆ ತನ್ನದೇ ಆದಂತಹ ಇತಿಹಾಸ ಕೂಡ ಇದೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ವಿದ್ಯಾಸಂಸ್ಥೆಯನ್ನ ಬೆಳೆಸುವಂಥದ್ದು ನಮ್ಮೆಲ್ಲರ ಕೆಲಸ ಎಂದು ಹೇಳಿದರು. ಮಾಡನೂರು ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಮ್ಯಾನೇಜರ್ ಖಲೀಲ್ ರೆಹಮಾನ್ ಅರ್ಷಾದಿ ಮಾತನಾಡಿ, ಈ ಸಂಸ್ಥೆ 2019ರಲ್ಲಿ ಗ್ರಾಮೀಣ ಪರಿಸರದಲ್ಲಿ ಹುಟ್ಟಿ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ವಿದ್ಯಾರ್ಥಿಗಳ ಉತ್ತೇಜನಕ್ಕಾಗಿ ಅಧ್ಯಯನ ಶಿಬಿರ, ವಿದ್ಯಾರ್ಥಿ ಶಿಬಿರ, ಸೆಮಿನಾರ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅನಿವಾಸಿ ಉದ್ಯಮಿಗಳು ಭೇಟಿ ನೀಡಲಿದ್ದು, ಅವರೊಂದಿಗೆ ವಿದ್ಯಾರ್ಥಿಗಳು ಸಂವಾದವನ್ನು ನಡೆಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಭಾಷಣಗಾರ ಸಿಂಸಾರುಲ್ ಹಕ್ ಹುದವಿಯ ಪ್ರಭಾಷಣ, ಅದೇ ರೀತಿ ನಾಳೆ ಕರ್ಮಶಾಸ್ತ್ರದ ಬಗ್ಗೆ ಅಧ್ಯಯನ ಶಿಬಿರ, ಅದೇ ರೀತಿ ಸಂಜೆ 2:30ಕ್ಕೆ ಮಧ್ಯಾಹ್ನ 2:30ಕ್ಕೆ ಪ್ರವಾಸಿಗರ ಅನಿವಾಸಿ ಉದ್ಯಮಿಗಳ ಭೇಟಿ, ಅದೇ ರೀತಿ ನಾಳೆ ರಾತ್ರಿ ಇಷ್ಕ್ ಮಜ್ಲಿಸ್ ಥರ ಧಾರ್ಮಿಕ ಶಿಬಿರ, ಅದೇ ರೀತಿ ನಾಳ್ದು ಆದಿತ್ಯವಾರ 1500 ವಿದ್ಯಾರ್ಥಿಗಳನ್ನು ಒಳಗೊಂಡ ಬೃಹತ್ ವಿದ್ಯಾರ್ಥಿ ಸೆಮಿನಾರ್ ಮತ್ತು ಸನದುದಾನ ಸಮ್ಮೇಳನವೂ ಕೂಡ ಈ ಕಾರ್ಯಕ್ರಮದೊಂದಿಗೆ ನಡೆಯಲಿದೆ. ಅತ್ಯುಜ್ವಲವಾಗಿ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಅಥವಾ ಲೌಕಿಕ ಕ್ಷೇತ್ರದಲ್ಲಿ ಎರಡನ್ನೂ ಕೂಡ ಸಮನ್ವಯವಾಗಿ ಬಳಸಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವ ಒಂದು ಶಾಲೆಯೂ ಕೂಡ ನಮ್ಮ ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಆಗಿದೆ. ಊರವರ, ಅದೇ ರೀತಿ ನಮ್ಮ ಜಿಲ್ಲೆಯ ಇತರ ಜಿಲ್ಲೆಗಳಿಂದ ಹಲವಾರು ನಮ್ಮ ಸಮುದಾಯದ ಅಥವಾ ಇತರ ಸಮುದಾಯದ ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಸಮುದಾಯದ ಪ್ರವಾಸಿಗಳ, ಅದೇ ರೀತಿ ನಮ್ಮ ಇತರ ಸಮುದಾಯದ ಎಲ್ಲರೂ ಕೂಡ ಅತ್ಯುನ್ನತ ಪ್ರಜ್ಞಾವಂತರಾಗಿ ಈ ವಿಜ್ಞಾನ ಅಥವಾ ವಿದ್ಯಾಭ್ಯಾಸ ದೊರಕಬೇಕು, ನಮ್ಮ ಬರುವ ಇತರ ಸಮುದಾಯದ ಮಕ್ಕಳಿಗೆ ಸಮನ್ವಯ ವಿದ್ಯಾಭ್ಯಾಸ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಇದೀಗಾಗಲೇ ಇಂಗ್ಲೀಷ್ ಆಗಲಿ, ಉರ್ದು ಆಗಲಿ, ಅರಬ್ಬಿ ಆಗಲಿ, ಮಲಯಾಳಂ ಆಗಲಿ, ಕನ್ನಡಂ ಆಗಲಿ ಇತರ 7 ಭಾಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. 365 ಮಕ್ಕಳೊಂದಿಗೆ 27 ಅಧ್ಯಾಪಕರೊಂದಿಗೆ ಬೃಹತ್ತಾದ ಒಂದು ಸಮುಚ್ಚಯವನ್ನು ಕಟ್ಟಿ ಪ್ರತಿ ತಿಂಗಳು 17 ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳು ಇದೇ ಸಮುದಾಯ ಅದನ್ನು ನೀಡಿ ನಮ್ಮ ಈ ಒಂದು ಸಂಸ್ಥೆಗೆ ಬೆಂಬಲವನ್ನು ನೀಡುತ್ತಾ ಇದೆ. ಇದೀಗ ಸಂಸ್ಥೆಯ 10ನೇ ವಾರ್ಷಿಕ ಮಹಾಸಮ್ಮೇಳನ ಅದ್ದೂರಿಯಿಂದ ಇನ್ನು ಕೆಲವು ಗಂಟೆಗಳಲ್ಲಿ ಇದರ ಉದ್ಘಾಟನೆಗೊಳ್ಳಲಿದ್ದು, ತಮ್ಮೆಲ್ಲರ ಸಹಕಾರ ಮತ್ತು ಸಹಾಯ ಮತ್ತಷ್ಟು ನಿರೀಕ್ಷಿಸ್ತಾ ಇದ್ದೇವೆ.